ಭೂಮಿಯ ವಾತಾವರಣ ಅನೇಕ ಸ್ತರಗಳನ್ನು, ಲೇಯರ್ಸ್ನ ಒಳಗೊಂಡಿದೆ. ನಮಗೆ ಅತಿ ಹತ್ತಿರ ಇರೋದು ಹವಾಗೋಲ ಅಂತ ಹೇಳ್ಬೋದು. ಭೂಮಿಯ ವಾತಾವರಣದ ಭಾಗಕ್ಕೆ ಇದು ಒಂದು ಸ್ತರ, ಅಂದರೆ ಲೇಯರ್. ಇದು ಹವಾಗೋಲ ಅಂತ. ಅನೇಕ ಹವಾಮಾನಕ್ಕೆ ಸಂಬಂಧಿಸಿದ ಚಟುವಟಿಕೆಗಳು, ಮಳೆ, ಮೋಡ, ಹಿಮ ಇಂಥದ್ದೆಲ್ಲ ನಮಗೆ ಕಾಣಿಸೋದು ಈ ಹವಾಗೋಲದಲ್ಲೇ. ಇದರ ಮೇಲ್ಗಡೆ ಸ್ಟ್ರಾಟೋಸ್ಫಿಯರ್ ಅಂತ, ಸ್ತರಗೋಲ ಅಂತ ಹೇಳ್ತೀವಿ. ಇಲ್ಲೇ ಓಝೋನ್ ಪದರ ಇರೋದು. ಅಲ್ಟ್ರಾವೈಲೆಟ್, ಅತಿ ನೇರಳೆ ಕಿರಣಗಳಿಂದ ರಕ್ಷಣೆಯನ್ನು ನೀಡುವಂತಹ ಓಝೋನ್ ಇರೋದು ಸ್ತರಗೋಲದಲ್ಲಿ. ಇದಾದ ಮೇಲೆ ಮೀಸೋಸ್ಫಿಯರ್, ಮಧ್ಯಗೋಲ ಅನ್ನೋದು ಬರುತ್ತೆ. ಇದಾದ ಮೇಲೆ ಥರ್ಮೋಸ್ಫಿಯರ್, ಉಷ್ಣಗೋಳ ಅಂತ ಬರುತ್ತೆ. ಇದಾದ ಮೇಲೆ ಅಯಾನು ಮಂಡಲ, ಅಯನೋಸ್ಫಿಯರ್ ಅಂತ. ಅಂದರೆ ಇಲ್ಲಿ ಪರಮಾಣುಗಳಿಂದ ಎಲೆಕ್ಟ್ರಾನ್ಗಳು ಬೇರ್ಪಟ್ಟು ಅಯಾನ್ಗಳ ರೂಪದಲ್ಲಿ ಇರುತ್ತೆ ಇಲ್ಲಿ. ಇದು ಬಹಳ ಮುಖ್ಯವಾದದ್ದು ಒಂದು ಪದರ. ಆಮೇಲೆ ಇದಾದ ಮೇಲೆ ಎಕ್ಸೋಸ್ಫಿಯರ್, ವಾತಾವರಣದ ಹೊರಭಾಗ ಇದೆ. ಪ್ರತಿಯೊಂದು ವಾತಾವರಣದ ಭಾಗನೂ ತನ್ನದೇ ಆದ ವೈಶಿಷ್ಟ್ಯವನ್ನು ಹೊಂದಿದೆ. ಭೂಮಿಯ ವಾತಾವರಣದಲ್ಲಿ ಆಮ್ಲಜನಕ ಇದೆ, ಸಾರಜನಕ, ಅಂದರೆ ಇವಾಗ ಸಾರಜನಕ, ಆಮ್ಲಜನಕ ಯಾರೂ ಬಳಸಲ್ಲ. ಆಕ್ಸಿಜನ್ ಮತ್ತು ನೈಟ್ರೋಜನ್ ಅಂತ ಹೇಳ್ಬೋದು. ಇವುಗಳಿದೆ. ಆಕ್ಸಿಜನ್ ಇರೋದರಿಂದಾನೇ ಇವತ್ತು ಜೀವಿಗಳು ಇಲ್ಲಿ ಈ ರೀತಿ ಬಹುಮಟ್ಟಿಗೆ ವಾಸಿಸೋದಕ್ಕೆ ಸಾಧ್ಯ ಆಗಿದೆ.